Hi everyone, welcome back to my commerce class. Dear students, today I am going to take some journal entries and let's learn how to pass the journal entries. ಇವತ್ತು ಕೆಲವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ತೊಗೊಂಡಿದ್ದೀನಿ ಮತ್ತು ಆ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ನಾವು ಹೇಗೆ ಜರ್ನಲ್ ಎಂಟ್ರೀಸನ್ನು ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ ಆಯಿತಾ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸ್ ತೊಗೊಂಡಿದ್ದೀನಿ. ನೀವಿಷ್ಟು ಜರ್ನಲ್ ಎಂಟ್ರೀಸನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾನ್ಸೆಪ್ಟಿನ ಅರ್ಥ ಕೂಡ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಲೆಟ್ಸ್ ನೋ ದ ಟ್ರಾನ್ಸಾಕ್ಷನ್ಸ್. From the following transactions, prepare journal entries in the books of ABC Company Limited. Okay, ABC Company Limited ತನ್ನ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ಇಲ್ಲಿ ಕೊಟ್ಟಿದೆ. ಆ ಟ್ರಾನ್ಸಾಕ್ಷನ್ಸಿಗೆ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಏನೇನು ಟ್ರಾನ್ಸಾಕ್ಷನ್ಸ್ ಇದೆ? Purchased goods for cash 20,000, sold goods for cash 25,000, purchased goods from Satish on credit 5,000, sold goods to Rajesh for credit 10,000, paid salary 50,000, paid rent to landlord 20,000, commission received 2,000, cash received from Rajesh 10,000. Okay, so there are 8 transactions given. Let's pass journal entry one by one. ಸೊ ಇದಕ್ಕೆ ನಾವು ಜರ್ನಲ್ ಎಂಟ್ರೀಸನ್ನ ಯಾವ ಬುಕ್ಕಲ್ಲಿ ಮಾಡಬೇಕು? ಕಂಪನಿ ಬುಕ್ಕಲ್ಲಿ ಮಾಡಬೇಕಾಗತ್ತೆ. ಇನ್ ದ ಬುಕ್ಸ್ ಆಫ್ ABC ಕಂಪನಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸನ್ನ ಪಾಸ್ ಮಾಡಬೇಕು. ಓಕೆ, ನೋಡೋಣ ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ನೋಡಿ ಹೀಗಿರುತ್ತೆ. ಓಕೆ, ಸೊಲ್ಯೂಷನ್ನು ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ABC ಕಂಪನಿ ಲಿಮಿಟೆಡು, ಇದು ಫಾರ್ಮ್ಯಾಟು. ಸೊ ಡೇಟ್ ಕಾಲಮ್ ಇರುತ್ತೆ, ಪರ್ಟಿಕ್ಯುಲರ್ಸು, ಇಲ್ಲಿ ಲೆಡ್ಜರ್ ಫೋಲ್ ಏನಾದ್ರು ರೆಫರೆನ್ಸಿಗೆ ಬೇಕಾದರೆ ರೆಫರೆನ್ಸ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೊತೀವಿ. ನೆಕ್ಸ್ಟು ಡೆಬಿಟ್ ಕಾಲಮು, ಕ್ರೆಡಿಟ್ ಕಾಲಮು, ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಅಮೌಂಟ್. ಓಕೆ, ರುಪೀಸ್ ಅಂತ ಹಾಕ್ಕೊಳ್ತೀವಿ, ರುಪೀಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ. ಸೊ ಈಗ ಮೊದಲನೇ ಟ್ರಾನ್ಸಾಕ್ಷನ್ ತೊಗೊಂಡ್ರೆ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಇಲ್ಲಿ 2 ಅಕೌಂಟನ್ನ ಐಡೆಂಟಿಫೈ ಮಾಡಬೇಕು. ಒಂದು ಪರ್ಚೇಸ್ ಅಕೌಂಟು, ಪರ್ಚೇಸ್ ಗೂಡ್ಸು 2 ಒಂದೇ. ಸೊ ಒಂದು ಪರ್ಚೇಸ್ ಅಕೌಂಟು, ಮತ್ತೊಂದು ಕ್ಯಾಶ್ ಅಕೌಂಟು. ಸೊ ಯಾವ ಅಕೌಂಟು ಡೆಬಿಟ್ ಆಗುತ್ತೆ ಮತ್ತು ಯಾವ ಅಕೌಂಟು ಕ್ರೆಡಿಟ್ ಆಗುತ್ತೆ, ಇದಕ್ಕೆ ನಾವು ಡಬಲ್ ಎಂಟ್ರಿ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ಅದ್ರ ಪ್ರಕಾರ ಇಲ್ಲಿ ಕ್ಯಾಶು ರಿಯಲ್ ಅಕೌಂಟ್ ಆಗುತ್ತೆ, ಹಾಗೆ ಪರ್ಚೇಸ್ ಅಕೌಂಟು ಕೂಡ ರಿಯಲ್ ಅಕೌಂಟ್ ಆಗುತ್ತೆ. ಸೊ ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಹಾಗಾಗಿ ರಿಯಲ್ ಅಕೌಂಟ್ ಪ್ರಕಾರ ನಾವೇನು ಮಾಡ್ತಾಯಿದ್ದೀವಿ? ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಮಾಡ್ತಾಯಿದ್ದೀವಿ. ಫಾರ್ ದಟ್ ವಿ ಆರ್ ಪೇಯಿಂಗ್ ಕ್ಯಾಶ್, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲಿ ಪರ್ಚೇಸ್ ಅಕೌಂಟ್ ಡೇಟಾ ಈ ರೀತಿ ಬರೀಬೇಕು. ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಓಕೆ, ಸೊ ಪರ್ಚೇಸ್ ಮಾಡಿದಾಗ ಗೂಡ್ಸ್ ಬರ್ತಾ ಇದೆ, ಹಾಗಾಗಿ ಪರ್ಚೇಸ್ ಅಕೌಂಟು ಡೆಬಿಟ್ ಆಗ್ತಾ ಇದೆ. ನಾವು ಅದಕ್ಕೆ ಕ್ಯಾಶ್ ಕೊಡ್ತಾ ಇದ್ದೀವಿ, ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಅದನ್ನು ಕ್ರೆಡಿಟ್ ಮಾಡಿದ್ದೀವಿ. ಚಿಕ್ಕದಾಗಿಲ್ಲೊಂದು ನರೇಷನ್ ಬರೀತೀವಿ, ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇದೆ ಕ್ಯಾಶ್ ಸೇಲ್ಸ್ ಅಂತ ಇದೆ. ಸೊ ಕ್ಯಾಶ್ ಸೇಲ್ಸ್ ಮಾಡಿದಾಗ ಏನಾಗುತ್ತೆ? ಗೂಡ್ಸ್ ಹೊರಗಡೆ ಹೋಗುತ್ತೆ. ಸೇಲ್ಸ್ ಅಂದರೆ ಇಲ್ಲಿ ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ರಿಯಲ್ ಅಕೌಂಟ್ ಇದು ಕೂಡ. ಹಾಗೆ ಏನಾಗುತ್ತೆ? ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶನ್ನ ನಾವು ರಿಸೀವ್ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟು ಡೆಬಿಟ್ ಆಗುತ್ತೆ. ಗೂಡ್ಸನ್ನ ಕಳಿಸ್ಕೊಡ್ತಾ ಇರೋದ್ರಿಂದ ಸೊ ಇಟ್ಸ್ ರಿಯಲ್ ಅಕೌಂಟ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಹಾಗಾಗಿ ಅದು ಕ್ರೆಡಿಟ್ ಆಗ್ತಾ ಇದೆ. ಓಕೆ, ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್, ಚಿಕ್ಕದಾಗ ಒಂದು ನರೇಷನು, ಬೀಯಿಂಗ್ ಗೂಡ್ಸ್ ಸೋಲ್ಡ್. ನೋಡಿ ಡೆಬಿಟ್ ಕಡೆನೂ ಏನು ಅಮೌಂಟ್ ಬರೀತೀರಾ, ಸೇಮ್ ಅಮೌಂಟು ಕ್ರೆಡಿಟ್ ಸೈಡು ಕೂಡ ಇರುತ್ತೆ. ಟ್ರಾನ್ಸಾಕ್ಷನಲ್ಲಿ ಏನು ಅಮೌಂಟ್ ಇದೆ ಅದನ್ನೇ ಎಂಟ್ರಿ ಮಾಡಬೇಕು. ಓಕೆನಾ. ಸೊ ನೆಕ್ಸ್ಟ್ ಎಂಟ್ರಿ ಏನಿದೆ? ಪರ್ಚೇಸ್ ಗೂಡ್ಸ್ ಫ್ರಮ್ ಸತೀಶ್ ಆನ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ ಕ್ರೆಡಿಟ್ ಅಂತ ಕೊಡದೆ ಇಲ್ಲಿ ಫಾರ್ ಕ್ಯಾಶ್ ಅಂತ ಹೇಳಿದರೆ ಸತೀಶ್ ಹೆಸರಿದ್ರೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾಯಿತ್ತು. ಅಥವಾ ಇದನ್ನು ಕೊಡದೇ ಇದ್ದರೂ ಬರೀ ಸತೀಶ್ ಅಂತ ಕೊಟ್ಟರು ಕೂಡ ಅದನ್ನು ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತಲೇ ಅಸ್ಯೂಮ್ ಮಾಡ್ಕೊಳ್ತೀವಿ. ಆಯಿತಾ. ಸೊ ಇಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ದಾಗ ಸೊ ಪರ್ಚೇಸ್ ಮಾಡಿದ್ದೀವಿ, ಗೂಡ್ಸ್ ರಿಸೀವ್ ಮಾಡ್ಕೊಂಡಿದ್ದೀವಿ, ಆದರೆ ಇನ್ನು ನಾವು ಕ್ಯಾಶನ್ನು ಪೇ ಮಾಡಿಲ್ಲ. ಹಾಗಾಗಿ ಒಂದು ಪರ್ಚೇಸ್ ಅಕೌಂಟ್ ಆದರೆ ಇನ್ನೊಂದು ಸತೀಶ್ ಅಕೌಂಟ್ ಆಗುತ್ತೆ. ನೋಡಿ ಪರ್ಚೇಸ್ ಅಕೌಂಟ್
ಬಿಕಾಸ್ ಗೂಡ್ಸ್ನ ನಾವು ರಿಸೀವ್ ಮಾಡ್ತಾ ಇದ್ದೀವಲ್ವಾ, ಪರ್ಚೇಸ್ ಅಕೌಂಟು ಡೆಬಿಟ್ ಆಗುತ್ತೆ. ಯಾರಿಗೆ ನಾವು ಕ್ಯಾಶ್ ಕೊಡಬೇಕಾಗಿದೆ? ಸತೀಶ್ಗೆ ಕೊಡಬೇಕಾಗಿದೆ. ಆ್ಯಂಡ್ ಪರ್ಸನಲ್ ಅಕೌಂಟ್ ಪ್ರಕಾರ ಏನು ಹೇಳುತ್ತಾನೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಯಾರು ಗೂಡ್ಸನ್ನು ಕೊಟ್ಟಿದ್ದು? ಸತೀಶ್. ಹಾಗಾಗಿ ಸತೀಶ್ ಅಕೌಂಟು ಕ್ರೆಡಿಟ್ ಆಗಿದೆ. ಓಕೆನಾ? ಸೊ ಪರ್ಚೇಸ್ ಅಕೌಂಟ್ ಡೇಟಾ ಟು ಸತೀಶ್ ಅಕೌಂಟ್ 5,000. ನರೇಶನು ಬಿ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್. ಓಕೆ, ಸೊ ಅದೇ ಥರ ಸೋಲ್ಡ್ ಗೂಡ್ಸ್ ಟು ರಾಜೇಶ್. ಸೊ ಅಗೇನ್ ಕ್ರೆಡಿಟ್ ಟ್ರಾನ್ಸಾಕ್ಷನು. ಇಲ್ಲಿ ಪರ್ಚೇಸ್ ಮಾಡಿದ್ವಿ, ಈಗ ಇಲ್ಲಿ ಸೇಲ್ಸ್ ಮಾಡ್ತಾ ಇದ್ವಿ. ಯಾರಿಗೆ ಸೇಲ್ ಮಾಡಿದ್ದೀವಿ? ರಾಜೇಶ್ಗೆ. ಅದೇ ಥರ ಪರ್ಸನಲ್ ಅಕೌಂಟ್ ನೋಡಿ, ರಾಜೇಶು ಪರ್ಸನಲ್ ಅಕೌಂಟ್ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಯಾರು ರಿಸೀವ್ ಮಾಡಿದ್ದು? ರಾಜೇಶು. ರಾಜೇಶ್ ಅಕೌಂಟು ಡೆಬಿಟ್ ಆಗುತ್ತೆ. ಸೊ ಗೂಡ್ಸು ಸೇಲ್ಸ್ ಅಂದರೆ ಗೂಡ್ಸು, ರಿಯಲ್ ಅಕೌಂಟ್ ಕ್ರೆಡಿಟ್ ವಾಟ್ ಗೋಸ್ ಔಟ್, ಹಾಗಾಗಿ ಅದು ಕ್ರೆಡಿಟ್ ಆಗುತ್ತೆ. ಆಯಿತಾ? ಸೊ ಪರ್ಚೇಸ್ ಯಾವಾಗಲೂ ಡೆಬಿಟ್ ಇರುತ್ತೆ, ಸೇಲ್ಸ್ ಯಾವಾಗಲೂ ಕ್ರೆಡಿಟ್ ಇರುತ್ತೆ. ಪರ್ಚೇಸ್ ರಿಟರ್ನ್ಸು ಕ್ರೆಡಿಟ್ ಇರುತ್ತೆ, ಸೇಲ್ಸ್ ರಿಟರ್ನ್ಸು ಡೆಬಿಟ್ ಇರುತ್ತೆ. ಓಕೆ, ಹಾಗೆ ಪಾರ್ಟಿ ನೇಮ್ ಬಂದಾಗ ಕ್ಯಾಶ್ ಇದ್ದರೆ ಸೊ ಪರ್ಚೇಸ್ ಅಕೌಂಟ್ ರಿಟರ್ ಟು ಕ್ಯಾಶು, ಪಾರ್ಟಿ ನೇಮ್ ಇದ್ದರೆ ಪರ್ಚೇಸ್ ಅಕೌಂಟ್ ರಿಟರ್ ಟು, ಅಂದರೆ ಕ್ರೆಡಿಟ್ ಸೇಲ್ಸ್ ಇದ್ದರೆ ಅಥವಾ ಕ್ರೆಡಿಟ್ ಪರ್ಚೇಸ್ ಇದ್ದರೆ ನಾವು ಪಾರ್ಟಿ ನೇಮನ್ನು ತೊಗೊಳ್ತೀವಿ. ಯಾರ ಹತ್ರ ಬಿಸ್ನೆಸ್ ಮಾಡಿರ್ತೀವಿ ಆ ವ್ಯಕ್ತಿ ಹೆಸರನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೊತೀವಿ. ಓಕೆ ನೋಡಿ, ಇಲ್ಲಿ ಎರಡು ಕಡೆ ನಾವು ಪಾರ್ಟಿ ನೇಮ್ ತೊಗೊಂಡ್ವಿ. ಪರ್ಚೇಸ್ ಗೂಡ್ಸ್ ಫ್ರಮ್ ಸತೀಶ್ ಕ್ರೆಡಿಟ್ ಅಂತ ಇರೋದ್ರಿಂದ ಪಾರ್ಟಿ ನೇಮ್ ತೊಗೊಂಡ್ವಿ. ಸೋಲ್ಡ್ ಗೂಡ್ಸ್ ಟು ರಾಜೇಶ್ ಅಂತ ಇದ್ದಿದ್ದರಿಂದ ಕ್ರೆಡಿಟ್ನ ತೊಗೊಂಡ್ವಿ. ಅಂದರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದ್ದಾಗ ವಿ ಹ್ಯಾವ್ ಟು ಐಡೆಂಟಿಫೈ ದ ಪರ್ಸನ್ ವಿತ್ ಹೂಮ್ ವಿ ಹ್ಯಾಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಕ್ಲಿಯರ್? ನೆಕ್ಸ್ಟು ಪೇಯ್ಡ್ ಸ್ಯಾಲರಿ. ಸೊ ಇಲ್ಲಿ ಒಂದು ಸ್ಯಾಲರಿ ಅಕೌಂಟು, ಇನ್ನೊಂದು ಕ್ಯಾಶ್ ಅಕೌಂಟು. ಸ್ಯಾಲರಿ ಏನು ಬರುತ್ತೆ? ನಾಮಿನಲ್ ಅಕೌಂಟು. ಕರೆಕ್ಟಾ? ಸೊ ಸ್ಯಾಲರಿ ನಾಮಿನಲ್ ಅಕೌಂಟ್. ಸೊ ನಾಮಿನಲ್ ಅಕೌಂಟ್ ಪ್ರಿನ್ಸಿಪಲ್ ಏನು? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್. ನಾಮಿನಲ್ ಅಕೌಂಟ್ ಪ್ರಕಾರ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್. ಸ್ಯಾಲರಿ ಏನಾಗುತ್ತೆ? ಸ್ಯಾಲರಿ ಇಸ್ ಅನ್ ಎಕ್ಸ್ಪೆಂಡಿಚರ್ ಫಾರ್ ಬಿಸ್ನೆಸ್. ಓಕೆ, ಸೊ ಇದು ನಾವು ತೊಗೊಂಡ ಸ್ಯಾಲ್ರಿ ಅಂತಲ್ಲ. ಸೊ ದ ಕಂಪನಿ ಈಸ್ ಪೇಯಿಂಗ್ ಸ್ಯಾಲರಿ ಟು ಎಂಪ್ಲಾಯೀಸ್, ಸೊ ಇಟ್ ಈಸ್ ಅನ್ ಎಕ್ಸ್ಪೆಂಡಿಚರ್ ಫಾರ್ ದ ಕಂಪನಿ. ಹಾಗಾಗಿ ಸ್ಯಾಲರಿ ಅಕೌಂಟನ್ನ ಡೆಬಿಟ್ ಮಾಡಿದ್ದೀವಿ. ಹೌ ಇಟ್ ಈಸ್ ಪೇಯಿಂಗ್? ಇಟ್ ಈಸ್ ಪೇಯಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್. ಕ್ಯಾಶ್ ಈಸ್ ಗೋಯಿಂಗ್ ಔಟ್ ಆಫ್ ಬಿಸ್ನೆಸ್. ಓಕೆ, ಕ್ರೆಡಿಟ್ ವಾಟ್ ಗೋಸ್ ಔಟ್, ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ಲು. ಹಾಗಾಗಿ ಕ್ಯಾಶ್ ಅಕೌಂಟು ಕ್ರೆಡಿಟ್ ಆಗಿದೆ. ಓಕೆ, ಹಾಗೆಯೇ ರೆಂಟ್ ಪೇಯ್ಡ್. ಹೇಗೇನು ರೆಂಟ್ ಈಸ್ ಆಲ್ಸೋ ನಾಮಿನಲ್ ಅಕೌಂಟ್ ಮತ್ತು ಎಕ್ಸ್ಪೆಂಡಿಚರ್. ಹೌದಾ? ಸೊ ಹಾಗಾಗಿ ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ರೆಂಟ್ ಪೇಯ್ಡ್. ನೆಕ್ಸ್ಟ್ ಏನಿದೆ? ಕಮಿಷನ್ ರಿಸೀವ್ಡ್. ನೋಡಿ, ಇಲ್ಲಿ ಕಮಿಷನ್ ರಿಸೀವ್ಡ್ ಅಂತ ಇರೋದ್ರಿಂದ ಲುಕ್ ಅಟ್ ದ ಬಿಸ್ನೆಸ್ ಜರ್ನಲ್ ಎಂಟ್ರಿ, ಲುಕ್ ಅಟ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಕಮಿಷನ್ ರಿಸೀವ್ಡ್. ಸೊ ರಿಸೀವ್ಡ್ ಅಂತ ಹೇಳಿದಾಗ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಓಕೆ, ಯಾವುದೇ ರೀತಿಯ ಕಮಿಷನ್ ರಿಸೀವ್ಡು, ಇಂಟ್ರೆಸ್ಟ್ ರಿಸೀವ್ಡು, ಡಿವಿಡೆಂಡ್ ರಿಸೀವ್ಡ್ ಇದೆಲ್ಲವೂ ಕೂಡ ಇನ್ಕಮ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನಮಗೆ ಗೊತ್ತಿದೆ ನಾಮಿನಲ್ ಅಕೌಂಟ್ ಪ್ರಿನ್ಸಿಪಲ್ ಪ್ರಕಾರ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಹಾಗಾಗಿ ಕಮಿಷನ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಕಮಿಷನ್ ರಿಸೀವ್ಡ್ ಅಂದರೆ ನಾವು ಏನನ್ನು ರಿಸೀವ್ ಮಾಡ್ತಾ ಇದ್ದೀವಿ? ಕ್ಯಾಶ್. ಸೊ ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶನ್ನು ಪಡಿತಾ ಇದ್ದೀವಿ, ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ. ನಾಮಿನಲ್ ಅಕೌಂಟ್ ಪ್ರಿನ್ಸಿಪಲ್ ಪ್ರಕಾರ ಕಮಿಷನ್ ಅಕೌಂಟು ಕ್ರೆಡಿಟ್ ಆಗುತ್ತೆ. ಓಕೆ, ಬೀಯಿಂಗ್ ಕಮಿಷನ್ ರಿಸೀವ್ಡ್. ಸೊ ನೆಕ್ಸ್ಟ್ ನೋಡಿ, ಲಾಸ್ಟ್ ಟ್ರಾನ್ಸಾಕ್ಷನ್ ಏನು ಕೊಟ್ಟಿದ್ದಾನೆ? ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಜೇಶ್. ಏನಕ್ಕೆ? ನಾವಿಲ್ಲಿ ರಾಜೇಶಿಂದ ನೋಡಿ ಸೋಲ್ಡ್ ಗೂಡ್ಸ್ ಟು ರಾಜೇಶ್, ಅವನಿಗೆ ನಾವು ಕ್ರೆಡಿಟ್ ಸೇಲ್ಸನ್ನು ಮಾಡಿದ್ವಿ, ಅವನಿಂದ 10,000 ಬರಬೇಕಾಗಿತ್ತಲ್ವಾ, ಆ ಅಮೌಂಟ್ ಇಲ್ಲಿ ಬರ್ತಾ ಇದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಜೇಶ್. ಹಾಗಾಗಿ ನಾವಿಲ್ಲಿ ಏನು ಎಂಟ್ರಿ ಆಗ್ತಾ ಇದ್ದೀವಿ? ಕ್ಯಾಶ್ ಅಕೌಂಟ್ ಡೇಟಾ ಟು ರಾಜೇಶ್. ಸೊ ಕ್ಯಾಶ್ ಇಸ್ ರಿಯಲ್ ಅಕೌಂಟ್, ಡೆಬಿಟ್ ವಾಟ್ ಕಮ್ಸ್ ಇನ್. ರಾಜೇಶ್ ಅಕೌಂಟ್ ಇಸ್ ಎ ಪರ್ಸನಲ್ ಅಕೌಂಟ್, ಕ್ರೆಡಿಟ್ ದು ಗಿವರ್. ಓಕೆ, ಸೊ ಎಲ್ಲ ಕಡೆ ಕೂಡ ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ಅಪ್ಲೈ ಆಗಿರುತ್ತೆ. ನೀವು ಅದನ್ನು ಒಂದು ಬಿಸ್ನೆಸ್ ಎಂಟಿಟಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಮಾಡಿದಾಗ, ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕಂಪನಿ ಅಥವಾ ಒಂದು ಬಿಸ್ನೆಸ್ಸಿನ ಆ್ಯಂಗಲಲ್ಲಿ ನೀವು ಅದನ್ನು ಟ್ರಾನ್ಸಾಕ್ಷನ್ನ ಅನಲೈಸ್ ಮಾಡಿಕೊಂಡು, ಸೊ ಕಂಪನಿಗೆ ಬರ್ತಕ್ಕಂಥದ್ದು, ಕಂಪನಿಯಿಂದ ಪೇ ಮಾಡ್ತಕ್ಕಂಥದ್ದು, ಈ ರೀತಿಯಲ್ಲಿ ಅನಲೈಸ್ ಮಾಡುವ ಮೂಲಕ
ನೀವು ಈ ಅಕೌಂಟೆನ್ಸಿ ಪ್ರಿನ್ಸಿಪಲ್ನ ಅಥವಾ ಅಕೌಂಟಿಂಗ್ ರೂಲ್ಸನ್ನು ಅಪ್ಲೈ ಮಾಡಿಕೊಂಡು ಜರ್ನಲ್ ಎಂಟ್ರೀಸನ್ನ ಪಾಸ್ ಮಾಡಬೇಕಾಗತ್ತೆ. ಸೊ ನೀವೇನು ಡೆಬಿಟಲ್ಲಿ ಅಮೌಂಟ್ ಬರೆದಿರ್ತೀರ ಅದೇ ಅಮೌಂಟನ್ನು ಕ್ರೆಡಿಟಲ್ಲಿ ಬರೆಯೋದ್ರಿಂದ ಟೋಟಲ್ ಮಾಡಿದಾಗ ಎರಡೂ ಕಡೆ ಈಕ್ವಲ್ ಅಮೌಂಟ್ ಬರುತ್ತೆ. ಸೊ ಇಲ್ಲಿ ಟೋಟಲ್ ಮಾಡಿದಾಗ ಎಷ್ಟು ಬರ್ತಾ ಇದೆ? 1,42,000. ಸೊ ಡೆಬಿಟ್ 1,42,000 ಇದೆ, ಹಾಗೆ ಕ್ರೆಡಿಟ್ ಕೂಡ 1,42,000 ಇದೆ. ಇಲ್ಲೇನು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಿದ್ದೀನಿ ಅದನ್ನು ಮತ್ತೊಮ್ಮೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮತ್ತು ಏನಾದರೂ ಡೌಟ್ ಇದ್ದರೆ ನೀವು ಅದನ್ನು ಕಮೆಂಟಲ್ಲಿ ತಿಳಿಸ್ಬೋದು. ಓಕೆ.